ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಭಿಷೇಕ್ ಪಾರಾಟಿಕೆ. ಅಭಿಷೇಕ್ ಟಿಂಬರ್ ಅಂಡ್ ಸಾಮಿಲ್ನ ಇನ್ನೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನನ್ನ ಪಕ್ಕದಲ್ಲಿ ಒಂದು ಮರ ನಿಮಗೆ ಕಾಣಿಸ್ತಾ ಇದೆ. ನೀವು ನೋಡ್ತಿರ್ಬೋದು. ಈ ಮರ ನೋಡಿ, ಕಪ್ಪು ಬಣ್ಣದಲ್ಲಿದೆ. ಇದು ಮರ ನೋಡೋದಕ್ಕೆ ಇದು ಜಾಲಿ ಮರ ಅಂತ ಸ್ನೇಹಿತರೆ. ಈ ಮರದ ಹೆಸರು ಜಾಲಿ ಮರ ಅಂತ. ಈ ಮರದ ಜಾತಿಯ ಹೆಸರು ಜಾಲಿ ಮರ ಅಂತ. ಈ ಮರ ನೋಡೋದಕ್ಕೆ ನಿಮ್ಗೆ ಸಿಪ್ಪೆ ಕಪ್ಪು ಇರುತ್ತೆ, ಮತ್ತೆ ಸ್ವಲ್ಪ ದಪ್ಪ ಇರುತ್ತೆ ಸಿಪ್ಪೆ. ನೀವು ನೋಡ್ತಿರ್ಬೋದು, ದಪ್ಪ ಸಿಪ್ಪೆ ಬರುತ್ತೆ. ಈ ಮರದ ಸುತ್ತ ನೋಡಿ ಈ ತರ ಎಲೆ, ಹುಣಸೆ ಮರದ ಎಲೆ ತರನೇ ಸ್ವಲ್ಪ ನೋಡಕ್ ಕಾಣುತ್ತೆ, ಆದ್ರೆ ಸಣ್ಣ ಎಲೆ ಇರುತ್ತೆ. ಹುಣಸೆ ಮರದ ತರ ಇದ್ರೂ ಕೂಡ ಸಣ್ಣ ಎಲೆ ಇರುತ್ತೆ. ಜೊತೆಗೆ ಈ ಮರದಲ್ಲಿ ಮುಳ್ಳಿರುತ್ತೆ. ಮರದ ಪೂರ್ತಿ ರೆಂಬೆ ಕೊಂಬೆಗಳಲ್ಲಿ ಮುಳ್ಳಿರುತ್ತೆ. ನೋಡಿ, ಕಾಣಿಸ್ತಿದೆಯಾ ಮುಳ್ಳು ಸ್ನೇಹಿತರೆ? ಈ ರೀತಿ ಮುಳ್ಳಿರುತ್ತೆ. ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಕರಿ ಜಾಲಿ ಅಂತಾನು ಹೇಳ್ತಾರೆ, ಹುಳಿ ಜಾಲಿ ಅಂತಾನು ಹೇಳ್ತಾರೆ, ಆಮೇಲೆ ಜಾಲಿ ಮರ ಅಂತಾನು ಹೇಳ್ತಾರೆ. ಕೆಲವೊಂದು ಭಾಗದಲ್ಲಿ ಇದಕ್ಕೆ ಜಾಲಿ ಮರ ಅಂತ ಹೇಳ್ತಾರೆ. ಇದು ಮೈಸೂರು ಭಾಗದಲ್ಲಿ, ಮೈಸೂರು ಪ್ರಾಂತ್ಯದಲ್ಲಿ ಇದಕ್ಕೆ ಗೊಬ್ಳಿ ಮರ ಅಂತ ಹೇಳ್ತಾರೆ. ಗೊಬ್ಳಿ ಮರ ಅಂತಾನು ಹೇಳ್ತಾರೆ. ಇನ್ನ ಇದೇ ಹೊರಗಡೆ ಹೋದಾಗ ನಿಮ್ಗೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಸೈಡ್ ಅಲ್ಲಿ ಇದನ್ನ ಮಹಾರಾಷ್ಟ್ರದಲ್ಲಿ ಬಬೂಲ್ ಅಂತ ಹೇಳ್ತಾರೆ, ಬಬೂಲ್ ವುಡ್ ಅಂತ ಹೇಳ್ತಾರೆ. ಮಹಾರಾಷ್ಟ್ರ ಗುಜರಾತ್ ಅಲ್ಲಿ ಇದನ್ನ ಬಬೂಲ್ ಅಂತ ಹೇಳ್ತಾರೆ. ಇದು ಆಯುರ್ವೇದಿಕ್ಗಳಲ್ಲೂ ಕೂಡ ಈ ಮರದ ಬಳಕೆ ಆಗುತ್ತೆ, ನನಗೆ ಗೊತ್ತಿರ್ತಕ್ಕಂಥದ್ದು. ಆಯುರ್ವೇದಿಕ್ ಅಲ್ಲೂ ಬಳಕೆ ಆಗುತ್ತೆ. ಆಮೇಲೆ ಈ ಮರನ ಈ ಟಿಂಬರ್ ಅಂತ ನಾವು ಗಣನೆಗೆ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಇದರಲ್ಲಿ ನಾವು ಫರ್ನಿಚರ್ ಮಾಡ್ಕೊಬಹುದು. ಇದರಲ್ಲಿ ವೈಟ್ ಐಟಮ್ ಬರುತ್ತೆ. ಸುತ್ತಲೂ ಏನಪ್ಪಾ ಅಂತಂದ್ರೆ 1 ಇಂಚಿಂದ 1.5 ಇಂಚ್ ವೈಟ್ ಇರುತ್ತೆ ಈ ಮರದಲ್ಲಿ. ವೈಟ್ ಮರನ ತೆಗೆದು ಬಿಟ್ವಿ ಅಂತಂದ್ರೆ ಉಳಿದಂತ ಮಧ್ಯಭಾಗದಲ್ಲಿ ಏನಿರುತ್ತೆ, ಡಾರ್ಕ್ನೆಸ್ ಇರುತ್ತೆ, ಒಂಥರ ಬ್ರೌನ್ ಶೇಡ್ ಅಲ್ಲಿ ಇರುತ್ತೆ ಮರ. ಇದು ಸ್ವಲ್ಪ ಬ್ಲಾಕ್ ಶೇಡು ಬರುತ್ತೆ, ಬ್ರೌನ್ ಬರುತ್ತೆ. ಈ ಉಳುಜಾಲಿ ಅಂತ ಹೇಳ್ತಾರಲ್ಲ, ಆ ಸಣ್ಣ ಎಲೆ ಬರ್ತಕ್ಕಂಥ ಮರದಲ್ಲಿ ಅದು ಫುಲ್ ಬ್ಲಾಕ್ ಬರುತ್ತೆ. ಹೆಚ್ಚು ಕಡಿಮೆ ನಿಮ್ಗೆ ರೋಸ್ವುಡ್ ಟೈಪ್ ಕಾಣುತ್ತೆ. ಇನ್ನು ರೆಗ್ಯುಲರ್ ಸಿಗ್ತಕ್ಕಂಥ ಜಾಲಿ ನಿಮ್ಗೆ ಒಂಥರ ಬಿಲ್ವರ್ ಮರ ತರ ಬರುತ್ತೆ, ಅಂದ್ರೆ ಸ್ವಲ್ಪ ಬ್ರೌನ್ ಶೇಡ್ ಅಲ್ಲಿ ಇರುತ್ತೆ. ಸೊ ಈ ಮರದಲ್ಲಿ ನಾವು ಏನೇನ್ ಬಳಕೆ ಮಾಡ್ಕೊಬಹುದು ಅಂತಂದ್ರೆ, ಮೊದಲನೇದಾಗಿ ನಾನು ಇದನ್ನ ಫರ್ನಿಚರ್ ಮಾಡ್ತಕ್ಕಂಥದ್ದನ್ನ ನೋಡಿದೀನಿ. ಫರ್ನಿಚರ್ ಬಳಕೆಗೆ ಈ ಮರ ಯೂಸ್ ಆಗುತ್ತೆ. ಫರ್ನಿಚರ್ ಆದ ನಂತರದಲ್ಲಿ ಇದರಲ್ಲಿ ಸೈಜ್ ಗಳನ್ನ 5x3 4x3 ಚೌಕಟ್ಟುಗಳಿಗೆ ಸೈಜ್ ಅನ್ನ ಕೂಡ ಇದನ್ನ ಮಾಡಿ ಬಳಕೆ ಮಾಡ್ತಾರೆ. ಆಮೇಲೆ ಕೆಲವೊಂದು ಜಾಗದಲ್ಲಿ ಇದನ್ನ ನನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ, ಈ ತುಮಕೂರು ಭಾಗದಲ್ಲಿ, ಗುಬ್ಬಿ ಭಾಗದಲ್ಲೆಲ್ಲ ಇದಕ್ಕೆ ಈ ಮರದಲ್ಲಿ ಶಟರ್ಸ್ ಮಾಡಿ ಡೋರ್ ಗಳನ್ನು ಕೂಡ ಮಾಡಿರೋದನ್ನ ಕೂಡ ನಾನು ನೋಡಿದೀನಿ. ಹಾಗಾಗಿ ಇದನ್ನ ಎಲ್ಲಾ ಟೈಪ್ ಅಲ್ಲೂ ಬಳಕೆ ಮಾಡಲಾಗುತ್ತೆ ಸ್ನೇಹಿತರೆ. ಜೊತೆಗೆ ಈ ಮರ ಸ್ವಲ್ಪ ಪ್ರಮಾಣದಲ್ಲಿ ಗ್ರೈನ್ಸ್ ಕೂಡ ಬರುತ್ತೆ. ಈ ಬಿಲ್ವರ್ ಮರದಲ್ಲಿ ಬಂದಂಗೆ, ಮತ್ತಿ ಮರದಲ್ಲಿ ಬಂದಂಗೆ ಇದರ ಒಂದು ಲೈನ್ಸ್, ನ್ಯಾಚುರಲ್ ಆಗಿ ಒಂದು ಗ್ರೈನ್ಸ್ ಕೂಡ ಇರುತ್ತೆ. ಹಾಗೆ ಈ ಮರ ಪಾಲಿಶಿಗೂ ಸೂಕ್ತವಾಗಿರತಕ್ಕಂಥ ಮರ. ಇದು ಪಾಲಿಶಿಗೂ ಬರುತ್ತೆ. ಆದ್ರೆ ಇದ್ರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಬೇರೆ ಮರ ಕಂಪೇರ್ ಮಾಡಿದ್ರೆ ಇದು ಮರ ತುಂಬಾ ತೂಕ ಬರುತ್ತೆ. ತುಂಬಾ ತೂಕವಾದಂತ ಮರ ಇದು. ಹೇಗೆ ಅಂತಂದ್ರೆ, ಮತ್ತಿ ಮರಕ್ಕೆ ಕಂಪೇರ್ ಮಾಡುವುದರಿಂದ, ಮತ್ತಿ ಮರದಲ್ಲಿ ಏನ್ ತೂಕ ಬರುತ್ತೆ, ಈ ಮರದ ಕಟ್ ಸೈಜ್ ಕೂಡ, ನಾಟಗಳು ಕೂಡ ತುಂಬಾ ತೂಕ ಬರುತ್ತೆ. ಹಾಗಾಗಿ ಇದು ಸ್ಟ್ರೆಂತ್, ತೂಕ ಜಾಸ್ತಿ ಇರುತ್ತೆ. ಹಾರ್ಡ್ ಮರ ಇದು, ಹಾರ್ಡ್ ವುಡ್. ಇದನ್ನ ನಮ್ಮ ಒಂದು ವುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಮಿ ಹಾರ್ಡ್, ಸಾಫ್ಟ್ ವುಡ್, ಹಾರ್ಡ್ ವುಡ್, ರೆಡ್ ಜಂಗಲ್ ವುಡ್, ಈ ತರ ಬಹಳ ವೆರೈಟಿ ಇರ್ತವೆ. ಆ ವೆರೈಟಿಲಿ ಇದನ್ನ ಹಾರ್ಡ್ ವುಡ್ಗೆ ಸೇರಿಸಬಹುದು, ಅಥವಾ ರೆಡ್ ಜಂಗಲ್ ವುಡ್ಗೆ ಸೇರಿಸಬಹುದು. ರೆಡ್ ಜಂಗಲ್ ವುಡ್ ಅಂದ್ರೆ ಸ್ವಲ್ಪ ಹಾರ್ಡ್ ಬರುತ್ತೆ, ಗಡಸಾದಂತ ಮರ. ಹೆಚ್ಚು ಕಡಿಮೆ ಯಾವ ಲೆವೆಲ್ಗೆ ಇದು ಗಟ್ಟಿಯಾದಂತ ಮರ ಅಂತಂದ್ರೆ, ಈ ಮರದ ಲಾಗ್ಸ್ ಅನ್ನ ಮುಸಲ್ಮಾನರು, ಕಟಕರು, ಇವರೆಲ್ಲ ಮಟನ್ ಕಟ್ ಮಾಡೋದಕ್ಕೂ ಕೂಡ ಇದನ್ನ ಬಳಸ್ತಾರೆ. ಯಾಕಂತಂದ್ರೆ ಈ ಮರಕ್ಕೆ ಕತ್ತಿ ತಗೊಂಡು ಹೊಡೆದ್ರೆ ಆ ಕತ್ತಿ ರಿವರ್ಸ್ ಬರುತ್ತೆ, ಅಷ್ಟು ಗಟ್ಟಿ ಇರುತ್ತೆ ಮರ ಇದು. ಇದು ಒಣಗ್ಬಿಟ್ಟಂತೂ ಇದನ್ನ ಮರ ಕುಯ್ಯೋದಕ್ಕೆ ಬಹಳ ಕಷ್ಟ. ಸಾಮಿಲಲ್ಲಿ ಒಣಗಿದ ಮರ ಇದನ್ನ ಕಟ್ ಮಾಡ್ಬೇಕಂದ್ರೆ, ಕಟ್ ಮಾಡತಕ್ಕಂತ ಬ್ಲೇಡ್ ಅಲ್ಲಿ ಕಟ್ ಮಾಡುವಾಗ ಬೆಂಕಿ ಬರ್ತಕ್ಕಂಥದ್ದು, ಹೊಗೆ ಬರ್ತಕ್ಕಂಥದ್ದು, ಅಷ್ಟು ಹಾರ್ಡ್ ಇರುತ್ತೆ. ಇದನ್ನ ಏನಾದ್ರೂ ಬಳಕೆ ಮಾಡ್ಬೇಕಂತ ಇದ್ರೆ ನಾವು ಕಟ್ ಸೈಜ್ ಆಗಿ ಅಥವಾ ಟಿಂಬರ್ ಆಗಿ ಹಸಿ ಇದಾಗ್ಲೇ ಕಟ್ ಮಾಡಿ ಜೋಡಿಸ್ಬಿಟ್ರೆ ಬಹಳ ಒಳ್ಳೇದು. ಒಂದ್ ವೇಳೆ ಒಣಗಿದ ಮೇಲೆ ನಾವು ಇದನ್ನ ಸಾಯಿಂಗ್ ಮಾಡ್ತೀವಿ ಅಂದ್ರೆ ಸಾಮಿಲಲ್ಲಿ ಬಹಳ ಕಷ್ಟ, ಅಷ್ಟು ಗಟ್ಟಿ ಇರ್ತಕ್ಕಂಥ ಮರ ಇದು. ಹಾಗಾಗಿ ಇದನ್ನ ಮಟನ್ ಕಟ್ ಮಾಡುವಾಗ್ಲೂ ಕೂಡ ಕಟ್ ಮಾಡುವಂತ ಲಾಕ್ಸ್ ರೂಪದಲ್ಲಿ ಇದನ್ನ ಬಳಸ್ತಾರೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ಇದು ಮರದ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ತುಂಬಾ ಒಳ್ಳೆ ಕ್ವಾಲಿಟಿನೂ ಅಲ್ಲ, ತುಂಬಾ ಕೆಟ್ಟದ್ದು ಅಲ್ಲ, ಮೀಡಿಯಂ ಬರುತ್ತೆ. ಒಂದು ಕಡಿಮೆ ರೇಟ್ ಅಲ್ಲಿ ಇವತ್ತು ಬೇವಿನ ಮರ ಮತ್ತೆ ಅಕೇಶಿಯ ಮರ ಆ ರೇಟಿನ ಹೋಲಿಕೆಯಲ್ಲಿ ಸಿಗ್ತಕ್ಕಂಥ ಮರ ಇದು. ಆಮೇಲೆ ಇದು ಸಾಮಾನ್ಯವಾಗಿ ನಿಮ್ಗೆ ಡ್ರೈ ಲ್ಯಾಂಡ್, ಬಯಲು ಸೀಮೆ ಪ್ರದೇಶದಲ್ಲಿ ಈ ಮರಗಳು ಕಾಣಕ್ಕೆ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಈ ಮರಗಳಿಗೆ ಏನಪ್ಪಾ ಅಂತಂದ್ರೆ, ನೀರಿನ ಜಾಸ್ತಿ ಅವಶ್ಯಕತೆ ಇರಲ್ಲ. ಒಂದು ಸಲ ಬೆಳೆಯೋ ತನಕ ಮಾತ್ರ 1 ವರ್ಷ 2 ವರ್ಷ
ಸ್ವಲ್ಪ ನೀರು ಕೇಳಬಹುದು. ಅದಾದ ನಂತರ ನಿಮ್ಗೆ ಇದೆಯಲ್ಲ ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥ ಮಳೆಯಲ್ಲಿ ಇದು ಬೆಳ್ಕೊಳ್ಳೋಂಥ ಮರಗಳು. ಇದಕ್ಕೇನು ನೀವು ಮೇಂಟೆನೆನ್ಸೇ ಇಲ್ಲ, ಒಂದು ಸೈಡಲ್ಲಿ ಬೆಳ್ಕೊಂಡ್ಬಿಡುತ್ತೆ ಸ್ನೇಹಿತರೆ, ಬದುಗಳಲ್ಲಿ ಸೈಡಲ್ಲಿ ಬೆಳ್ಕೊಂಡ್ಬಿಡುತ್ತೆ. ಇದು ನೀವು ಗಿಡ ನೆಡಬೇಕಂತಾನೆ ಇಲ್ಲ, ಅದಾಗೆ ತಾನಾಗೆ ಹುಟ್ಟುತ್ತೆ. ಡ್ರೈ ಲ್ಯಾಂಡ್ಗಳೆಲ್ಲ ಅದು ಸಹಜವಾಗಿ ಹುಟ್ಕೊಂಡ್ಬಿಡುತ್ತೆ. ಆಮೇಲೆ ಒಂದು 15-20 ವರ್ಷಕ್ಕೆ ನೀವು ಕಟಾವು ಮಾಡೋ ಲೆವೆಲ್ಗೆ ಬೆಳೆಯುತ್ತೆ. ಆದ್ರೆ ಇದು ಯಾವುದೇ ಕಾರಣಕ್ಕೆ ಇದು ಲೈನ್ ಲೆಂತ್ ಹೈಟ್ ಹಿಂಗ್ ಹೋಗಲ್ಲ ಸ್ನೇಹಿತರೆ, ಹೆಂಗ್ ಬೇಕಂಗೆ ವಿಚಿತ್ರವಾಗಿ ಬರುತ್ತೆ. ಆದ್ರೂ ಕೂಡ ಇದ್ರಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ನೋಡಿ, 2 ಅಡಿ ಸುತ್ತಳತೆ ಇರೋ ಬ್ರಾಂಚಸ್ ಆಗಿರ್ಬೋದು. ಅದು ಆ 2 ಅಡಿ ಸುತ್ತಳತೆ ಇದ್ರು ಕೂಡ ಅದು ಬಲ್ತಿರುತ್ತೆ ಮರ. ಆಮೇಲೆ ಗಟ್ಟಿ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೋಡಿ, ಬ್ರಾಂಚ್ ಬೆಂಡ್ ಆಗಿದೆ ಇಲ್ಲಿ, ಆ ತುದಿಗೆ ಕಟ್ ಮಾಡಿ ನಾವು 1.5 ಅಡಿ ಉದ್ದ ಪೀಸ್ ಕಟ್ ಮಾಡಿ ಅದರಲ್ಲಿ 4x4 4x4 ಸೈಜ್ ಕಟ್ ಮಾಡಿ ನಾವು ಅದನ್ನ ಮಂಚದ ಲೆಗ್ ಪೀಸ್ ಕೂಡ ಬಳಸ್ಬೋದು, ಅಂದ್ರೆ ಕಾಲಿಗೆ ಕೂಡ ಬಳಸ್ಬೋದು. ಗಟ್ಟಿ ಇರುತ್ತೆ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಲೆಂತ್ ತುಂಬಾ ಸ್ಟ್ರೈಟ್ ಆಗಿ ಉದ್ದವಾಗಿ ಸಿಗಲ್ಲ ಈ ಮರ. ಈ ಮರ ಯಾವಾಗ್ಲೂ ಎಲ್ಲೇ ನೋಡಿದ್ರು ಕೂಡ ಒಂದು ಪೀಸ್ ಮಾತ್ರ ಸ್ಟ್ರೈಟ್ ಇರುತ್ತೆ. ಒಂದು 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿ ತನಕ ಒಂದು ಲೆಂತ್ ಹೈಟ್ ಸಿಕ್ಕಿ ಅದ್ರ ನಂತರ ಹಿಂಗ್ ಕೌಲು ಹೊಡೆದಿರುತ್ತೆ, ಛತ್ರಿ ತರ ಈ ಮರ. ಮತ್ತೆ ಇದರಿಂದ ಈ ಮರದಲ್ಲಿ ಯಾವುದೇ ರೀತಿ ಕಾಯಿ ಆಗ್ಲಿ ಹಣ್ಣಾಗ್ಲಿ ಯಾವ್ದು ಇದರಲ್ಲಿ ನಿಮ್ಗೆ ಮನುಷ್ಯರು ಉಪಯೋಗಿಸೋಂಥದ್ದೇನು ಇಲ್ಲ. ಇದರಲ್ಲಿ ಮನುಷ್ಯನ್ ಬಳಸಕ್ಕೆ ಆಗಲ್ಲ, ಇದ್ರಲ್ಲಿ ಹಣ್ಣು ಕಾಯಿ ಬಿಡುವಂತ ಮರ ಅಲ್ಲ. ಬಟ್ ಈ ಮರದ ಸಿಪ್ಪೆ ಮತ್ತೆ ಎಲೆಯನ್ನ ಆಯುರ್ವೇದಿಕ್ ಒಂದು ಗಿಡಮೂಲಿಕೆ ಆಯುರ್ವೇದಿಕ್ ಔಷಧಿಗೆ ಬಳಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಬಬೂಲ್ ಅಂತ ನೀವು ಸರ್ಚ್ ಮಾಡಿ, ಬಬೂಲ್ ಮರನ ಯಾವ ಒಂದು ಔಷಧಿ ಬಳಸ್ತಾರೆ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬ್ ಅಲ್ಲಿ. ಆ ಬಬೂಲ್ ಮರನೇ ಇದು. ಕನ್ನಡದಲ್ಲಿ ಇದನ್ನ ಜಾಲಿ ಮರ ಅಂತ ಹೇಳ್ತಾರೆ, ಮೈಸೂರು ಭಾಗದಲ್ಲಿ ಗೊಬ್ಳಿ ಮರ ಅಂತ ಹೇಳ್ತಾರೆ, ಹೊರಗಡೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಅಲ್ಲಿ ಬಬೂಲ್ ಅಂತ ಹೇಳ್ತಾರೆ. ಈ ಮರ ಯಾರಾದ್ರೂ ಒಂದ್ ವೇಳೆ ಕಟಾವು ಮಾಡ್ಬೇಕಂತಂದ್ರೆ ಕನಿಷ್ಠ ಪಕ್ಷ ಒಂದು ಸುತ್ತಳತೆ 4 ಅಡಿಯಿಂದ 5 ಅಡಿ ಬಂದಿರತಕ್ಕಂತ ಮರ ಕಟ್ ಮಾಡಿದೆ. ಅದಲ್ಲಿ ಎಲ್ಲಾ ತರದ್ದು ಕೆಲ್ಸಕ್ಕೂ ಬಳಸ್ಕೊಬಹುದು ನೀವು. ಚೌಕಟ್ಟು, ಬಾಗ್ಲು, ಡೋರು, ಕಿಟಕಿ, ಫರ್ನಿಚರು. ತುಂಬಾ ಸಣ್ಣ ಮರ ಕಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಒಂದು ಮಿನಿಮಮ್ 4 ಅಡಿ ಸುತ್ತಳತೆ ಇರಬೇಕು ಅಂತ ನಾನು ನಿಮ್ಮ ಹತ್ರ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. 4 ಅಡಿ ಸುತ್ತಳತೆ ಮರ ಬಳಸೋದ್ರಿಂದ ನಿಮ್ಗೆ ಬಲ್ತಿರುತ್ತೆ ಮತ್ತೆ ಸ್ಟ್ರೆಂತ್ ಇರುತ್ತೆ, ಜಾಸ್ತಿ ಬೆಂಡು ಮತ್ತೊಂದು ಆಗ್ತಕ್ಕಂಥ ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು. ಬ್ರಾಂಚಸ್ ಎಲ್ಲ ಸೌದೆ ಮಾಡ್ಬೋದು ನೀವು. ಆಮೇಲೆ ಇದ್ರ ಸೌದೆ ನೀವು ಸುಡೋದ್ರಿಂದ ಇಜ್ಲು ಗಟ್ಟಿ ಬರುತ್ತೆ. ಬೇರೆ ಮರಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಹೊಟ್ಟಾಗೋಗುತ್ತೆ, ಅಂದ್ರೆ ಪೌಡರ್ ಆಗೋಗುತ್ತೆ. ಬಟ್ ಇದ್ರದ್ದು ಸೌದೆ ಹೆಂಗಪ್ಪ ಅಂತಂದ್ರೆ ನೋಡಿ, ಈ ಬ್ರಾಂಚ್ ಇದು ಸಣ್ಣದಲ್ಲ ನಾನು ಹೇಳ್ತಿರೋದು, ಸ್ವಲ್ಪ ಒಂದು 8 ಇಂಚು 9 ಇಂಚು ಸುತ್ತಳ್ತಾ ಇರ್ತಕ್ಕಂಥ ಬ್ರಾಂಚಸ್ ಇದೆಯಲ್ಲ, ಇಂಥದನ್ನ ನೀವು ಈ ಜಾಲಿ ಮರದಲ್ಲಿ ಸುಡೋದ್ರಿಂದ ಏನಪ್ಪಾ ಅಂದ್ರೆ ತುಂಬಾ ಗಟ್ಟಿಯಾದಂತ ಇಜ್ಜಲು ಸಿಗುತ್ತೆ. ಇಜ್ಜಲು ಜಾಸ್ತಿ ಈ ಮರದಲ್ಲಿ, ಅಷ್ಟು ಬೇಗ ಸವಿಯಲ್ಲ, ಅಂದ್ರೆ ಬೂದಿ ಆಗಲ್ಲ ಜಾಸ್ತಿ. ಇಜ್ಜಲು ಜಾಸ್ತಿ ಸಿಗ್ತಕ್ಕಂಥದ್ದು, ಯಾಕಂದ್ರೆ ಅದು ಟೋಟಲಿ ಮರ ಹಾರ್ಡ್ ಇರೋದ್ರಿಂದ ಸ್ವಲ್ಪ ಇಜ್ಜಲು ಗಟ್ಟಿಯಾಗಿ ಸಿಗುತ್ತೆ. ಇದು ಒಂದು ವಿವರಣೆ ನಿಮ್ಗೆ ಜಾಲಿ ಮರದ ಬಗ್ಗೆ ನನಗೆ ತಿಳುವಳಿಕೆ ಇರ್ತಕ್ಕಂಥದ್ದು ನಾನು ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಜಾಲಿ ಮರದ ಬಗ್ಗೆ ತಮಗೆ ಯಾರಿಗಾದ್ರು ಬೇಕಾಗಿದ್ದೆ ಅದಲ್ಲಿ ಕಮೆಂಟ್ಸ್ ಮೂಲಕ ನೀವು ಕೇಳಬಹುದು. ನನಗೆ ತಿಳುವಳಿಕೆ ಇರ್ತಕ್ಕಂಥ ಎಲ್ಲಾ ಮಾಹಿತಿಗಳನ್ನು ಕೂಡ ನಿಮಗೆ ಉತ್ತರ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಇದೊಂದು ಸಣ್ಣ ಕಿರು ಮಾಹಿತಿ ಜಾಲಿ ಮರದ ಬಗ್ಗೆ ಸ್ನೇಹಿತರೆ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಅಭಿಷೇಕ್ ಟಿಂಬರ್ ಅಂಡ್ ಸಾಮಿಲ್ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.